ಹಿರಿಯ ರಂಗಕರ್ಮಿ ಹಾಗೂ ಖ್ಯಾತ ಸಾಹಿತಿಗಳಾದ ಕಾನಾಶ್ರೀ ಅವರ ಬದುಕಿನ ಕೆಲವು ನೆನಪುಗಳ ಆಧಾರಿತ ಅಸಮಕಾಲೀನರು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೇ ತಿಂಗಳ 25ನೇ ತಾರೀಕು ಶನಿವಾರ ಬೆಂಗಳೂರಿನ ಫಾಲ್ಕನ್ ಸಿಟಿ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟರಾದ ಮುಖ್ಯಮಂತ್ರಿ ಚಂದ್ರರವರು ಚಾಲನೆ ನೀಡಿ ಮಾತನಾಡಿ ಕಾನಾಶ್ರೀರವರಿಗೆ ಅಭಿನಂದನೆ ತಿಳಿಸಿದರು. ಅತಿ ಬುದ್ಧಿವಂತರಿಗೆ ಮಾತ್ರ ಏನಾದರೂ ಭಗವಂತ ಐಪ್ ಕೊಟ್ಟಿರ್ತಾನೆ. ಆ ತರದಲ್ಲಿ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಕಾನಾಶ್ರೀ ಅವರು. ಆಮೇಲೆ ಭಗವಂತ ಕಣ್ ತೋರಿಸಿ ನನಗೆ ಕೊಟ್ಟಿದ್ದಾನೆ. ನಾನು ಹಂಗೆ ಅನ್ಕೋತೀನಿ ಅವ್ರ ಜೊತೆಲಿ ಇದ್ದಿದ್ರಿಂದ. ಇವೆಲ್ಲ ಇವತ್ತು ಸದ್ಭಾವನಾ ಪ್ರತಿಷ್ಠಾನ ಅಸಮಕಾಲೀನರು ಇಟ್ಕೊಳ್ಳೋದಕ್ಕೆ ರೈತರು ಇಡೋದಕ್ಕೇನೋ ಇಟ್ಟಿದ್ದಾರೆ. ನೀವು ಒಪ್ಪಣೆ ಕೊಟ್ಟಿದ್ದೀರಾ, ಅದು ಸಂತೋಷವಾದ ವಿಚಾರ. ಈ ಅಸಮಕಾಲೀನ ವಿಚಾರದಲ್ಲಿ ಎರಡು ಜ್ಞಾಪಕ ಬರುತ್ತೆ ನನಗೆ. ನಾನ್ ನಾಟಕ ಆಡ್ತಿರ್ಬೇಕಾದ್ರೆ ಸಿ.ಜಿ. ಕೃಷ್ಣಸ್ವಾಮಿ ಅವರು ಅಂತ ಒಬ್ಬರಿದ್ರು, ಗೊತ್ತಲ್ಲ ನೀವು, ನಿಮ್ಮ ಸ್ನೇಹಿತರು. ಅವರು ಅಸಮಕಾಲೀನ. ಇದ್ರ ಜೊತೆಲಿ ಇವ್ರು ನನಗೆ ಬಹಳ ಸ್ನೇಹಿತರು. ಸದನದಲ್ಲಿ MLA ಆದಾಗ ಇಬ್ರು ಅಸಮಕಾಲೀನರಿದ್ರು. ಒಬ್ರು ನಾಗೇಗೌಡ, ಒಬ್ರು ಬೈರೇಗೌಡ. ಅವ್ರಿಗೆ ಕುಂಟ ಬೈರೇಗೌಡರು ಅಂತಲೂ ಕರೀತಿದ್ರು. ನಮ್ಗೆ ದೊಡ್ಡ ವ್ಯಕ್ತಿಗಳು ಅವರಿಬ್ರು. ಅವ್ರು ಬರೆದಿರೋ ಅರ್ಜಿಗಳೇ ವಿಧಾನಸೌಧದಲ್ಲಿ ಮಿನಿ ವಿಧಾನಸೌಧ ಮಾಡಿಸ್ತೋ ಅವರ ಸಹಕಾರದಿಂದ. ಅದು ಅವರ ಹೆಸರಿನಲ್ಲೇ ದಂಡಗಾನಹಳ್ಳಿ ಕೆರೆ ವಿಚಾರ ಇರ್ಬೋದು, ಗೆಸ್ಟ್ ಹೌಸ್ ವಿಚಾರ ಇರ್ಬೋದು, ಹಾಲಿನ ಶಿಥಿಲೀಕರಣ, ಇವೆಲ್ಲಕ್ಕೂ ಕಾರಣಕರ್ತರು ಕಾನಾಶ್ರೀ ಅವರು ಅಂತ ಗೌರಿಬಿದನೂರವ್ರಿಗೆ ಹೇಳೋದಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದಾರೆ. ಅಸಮಕಾಲೀನರು ಪುಸ್ತಕವನ್ನು ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಎಲ್ ಹನುಮಂತಯ್ಯರವರು ಬಿಡುಗಡೆಗೊಳಿಸಿ ಕಾನಾಶ್ರೀರವರ ಜೀವಮಾನ ಸಾಧನೆಗಳನ್ನು ಮೆಲುಕು ಹಾಕಿದರು. ಇನ್ನು ಈ ಕಾರ್ಯಕ್ರಮ ಕುರಿತು ಸ್ವತಃ ಕಾನಾಶ್ರೀರವರೇ ಮಾತನಾಡಿ, ಈ ಎಲ್ಲ ಕಾರ್ಯ ಮತ್ತು ಯಶಸ್ಸಿಗೆ ನೀವೇ ಕಾರಣ ಎಂದು ಜನರನ್ನು ಮತ್ತು ಸಹೋದ್ಯೋಗಿಗಳನ್ನು ನೆನೆದರು. ಈಗ 82 ಚೆನ್ನಾಗಿದ್ದೀರಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಚೆನ್ನಾಗಿರೋದಕ್ಕೆ ಕಾರಣ ನೀವೆಲ್ಲರೂ ನಮಗೆ ಈ 82 ವರ್ಷದಲ್ಲಿ ನಾನು ಏನೇನು ಕೆಲಸ ಮಾಡಿದ್ದೀನೋ ನಾನು ಒಬ್ಬನೇ ಮಾಡಿದ ಕೆಲಸ ಯಾವುದೂ ಅಲ್ಲ. ನಾನು ನಾಟಕಕಾರ ಅಲ್ಲ, ಕಾದಂಬರಿಕಾರ ಅಲ್ಲ, ನಿರ್ದೇಶಕ ಅಲ್ಲ, ನಟ ಅಲ್ಲ, ನಾನೇನೂ ಅಲ್ಲ. ಇವೆಲ್ಲ ಮಾಡೋದಕ್ಕೆ ಕಾರಣ ನೀವು. ಈ 52 ವರ್ಷದಲ್ಲಿ ನಾನು ಸುಮಾರು ಸಮ್ಮೇಳನಗಳು ಮಾಡಿದ್ದೀನಿ, ನೂರಾರು ಜನರನ್ನು ಕರೆಸಿದ್ದೀನಿ. ಯಾರನ್ನೂ ನನ್ನ ಮನೆಗೆ ಹೋಗಿ ಯಾರನ್ನೂ ಕರೆದಿಲ್ಲ. ಎಲ್ಲರನ್ನೂ ಕೂಡ ನಾನು ದೂರವಾಣಿ ಮೂಲಕ ಕರೆದಿದ್ದೀನಿ. ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ. ಬಹುಶಃ ಈ ರೀತಿ ಮಾಡೋದಕ್ಕೆ ಯಾಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಆ ಗೌರವ, ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಕೆಲಸ ಮಾಡೋದು ನೀವು. ಇವತ್ತು ನಾನು ಈ ಸ್ಥಾನದಲ್ಲಿ ಕೂತಿದ್ರೆ ಅದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥವ್ರು ನೀವು, ನಾನಲ್ಲ. ಈ ಕಾರ್ಯಕ್ರಮಕ್ಕೆ ಕೃತಿಯ ಲೇಖಕರಾದ CN ರಮೇಶ್, ಕೆ ರಾಜ್ಕುಮಾರ್, ಡಾಕ್ಟರ್ ಸಂಧ್ಯಾ ರೆಡ್ಡಿ, ಡಾಕ್ಟರ್ KP ನಾರಾಯಣಪ್ಪ ಹಾಗೂ ಇನ್ನಿತರೆ ಗಣ್ಯರು ಆಗಮಿಸಿದ್ದರು. ಈ ಇಳಿ ವಯಸ್ಸಿನಲ್ಲಿಯೂ ಸಹ ಸಾಹಿತ್ಯ ಪ್ರೇಮ ಕಿಂಚಿತ್ತೂ ಕಡಿಮೆಯಾಗದಂತೆ ಸಕ್ರಿಯವಾಗಿ ತಮ್ಮದೇ ಆದ ಶೈಲಿಯಲ್ಲಿ ಕೊಡುಗೆ ನೀಡುತ್ತಿರುವ ಕಾನಾಶ್ರೀರವರ ಈ ಸೇವೆ ನಿರಂತರವಾಗಿ ನಡೆಯುತ್ತಿರಲಿ. ವರದಿ ನ್ಯೂಸ್ ಡೆಸ್ಕ್, ಸ್ವಾರಸ್ಯ ನ್ಯೂಸ್. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.